ಎಲ್ಲ ಕಡೆ ಚೆನ್ನಾಗಿದೆ. ನಿಮ್ಗೆ ಗೊತ್ತಿರ್ಬೇಕಲ್ಲ, ನೀವು ನೋಡ್ತಾನೆ ಇದೆ. ಎಲ್ಲ ಕಡೆ ಚೆನ್ನಾಗಿದೆ. ಇವಾಗ ಚಿತ್ರದುರ್ಗ, ದಾವಣಗೆರೆ, ಶಿವಮೊಗ್ಗ, ಸಿರ್ಸಿ, ಹುಬ್ಳಿ, ಇವತ್ತು ನಾಳೆ ರಾಣಿಬೆನ್ನೂರು, ತುಮಕೂರು. ನಿಮ್ಗೆ ಗೊತ್ತಿರ್ಬೇಕಲ್ಲ, ನಿಮ್ಗೆ ನೀವೇ ಹೇಳ್ಬೇಕು. ಯಾಕಂದ್ರೆ ನಮಗೆ ಚೆನ್ನಾಗೇ ಬರ್ತಾ ಇದೆ ಎಲ್ಲ ಕಡೆನೂ. ಸೊ ಮೀಡಿಯಾದವ್ರು ಅವ್ರ ತರ ಕವರ್ ಮಾಡಬೇಕು. ಚೆನ್ನಾಗಿದೆ ಎಲ್ಲ ಕಡೆ. 29ನೇ ತಾರೀಕು ಸರ್. ಹೇಳಿ ಅಂದ್ರೆ ಮಫ್ತಿಲ್ ತುಂಬಾ ಈ ಪಾತ್ರ ತುಂಬಾ ಇಷ್ಟಪಟ್ಟಿದ್ರು. ಬಟ್ ಭಾರತಿ ರಣಗಲ್ ಪಾತ್ರ ಇವಾಗ ರಿಸೇಕ್ ಹೋಗಿದೆ ಅಂತ ಅನ್ಸುತ್ತೆ. ಅಮ್ಮ ಇಲ್ಲ, ಅದು ಬಹಳ ಹತ್ರಕ್ಕೆ ಹೋಗಿದೆ ಪಾತ್ರ. ಮತ್ತೆ ಸೀಕ್ವಲ್ ಮಾಡ್ತೀವಿ, ಯಾಕಂದ್ರೆ ಪ್ರೀಕ್ವಲ್ ಆದ್ಮೇಲೆ ಸೀಕ್ವಲ್ ಬರಲೇಬೇಕು. ಇದು ಮಾಡ್ತಾ ಇದೀವಿ ಇವಾಗ. ಇದು ನೆಕ್ಸ್ಟ್ ನಾನು US ಹೋಗ್ತಾ ಇದ್ದೀನಿ. ನಾನೊಂದು ಸರ್ಜರಿ ಇದೆ, ಅದು ಮುಗಿಸ್ಕೊಂಡ್ ಬರ್ತೀನಿ. ಅದಾದ್ಮೇಲೆ ಮಿಚ್ಚೆ ಶೂಟಿಂಗ್ ಎಲ್ಲ ಸ್ಟಾರ್ಟ್ ಮಾಡ್ತೀವಿ. ಒಂದು 45 ಮುಗಿದಿದೆ, ಅದು ರಿಲೀಸ್ ರೆಡಿ ಆಗ್ತಾ ಇದೆ. ಅದು ಮಿಚ್ಚೆ ಶೂಟಿಂಗ್ ನಡೀತಾ ಇದೆ. ಒಂದು ಬಂದ್ಮೇಲೆ ಮಿಚ್ಚೆ ಎಲ್ಲ ಸ್ಟಾರ್ಟ್ ಮಾಡ್ತೀವಿ. ಚೆನ್ನಾಗಿ ಎಲ್ಲ ಕಡೆ ಚೆನ್ನಾಗಿದೆ ಅಮ್ಮ. ಎಲ್ಲ ಉತ್ತರ ಕರ್ನಾಟಕ, ಎಲ್ಲ ಕರ್ನಾಟಕ ತಾನೆ ಒಂದೇ. ದಕ್ಷಿಣ ಕನ್ನಡ ಆಗಲಿ, ಯಾವ ಕನ್ನಡ ಆಗಲಿ, ಎಲ್ಲ ಕರ್ನಾಟಕ ಒಂದೇನೆ. ಚೆನ್ನಾಗಿ ನಡೀತಾರೆ. ಇಲ್ಲ, ಅವಾಗಿಂದ ಇದೆ. ಅಪ್ಪಾಜಿ ಕಾಲದಿಂದ ಅಪ್ಪಾಜಿ ಫ್ಯಾಮಿಲಿ ಅಂದ್ರೇನೆ ಒಂದು ಗೌರವ ಇದೆ. ಅದರಿಂದ ಇದು ನಮ್ಗೆ ತುಂಬಾ ಮೆಚ್ಚುಗೆ ಆದವರು. ಯಾವಾಗ ಬಂದ್ರು ಹುಬ್ಳಿಲಿ ಸಿನಿಮಾಗೋಸ್ಕರ ಬರ್ತೀವಿ ಅಂತಲ್ಲ, ಸುಮ್ಮನೆ ಬಂದ್ರು ನಮ್ಗೆ ಬಹಳ ಇಷ್ಟ ಆಗುತ್ತೆ. ಸರಿಯಾಗಿ ನೋಡಿಲ್ಲ ಪೇಪರ್ ಅಂತ ಕಾಣುತ್ತೆ ನೀವು. ಇಲ್ಲ ಬರ್ತಾ ಇದೆಯಮ್ಮ. ಯಾಕಂದ್ರೆ ನಾವು ಪ್ರಯತ್ನ ಪಡ್ತಾ ಇದೀವಿ. ಯಾಕಂದ್ರೆ ಒಳ್ಳೊಳ್ಳೆ ಕತೆ ಬರ್ಬೇಕಲ್ಲ. ನಿರೀಕ್ಷೆ ಅಂದ್ರೆ ಚೆನ್ನಾಗಿ ಹೋಗುತ್ತೆ ಅಂತ ನಂಬಿಕೆ ಇತ್ತು. ಬಟ್ ಇಷ್ಟು ಮಟ್ಟಿಗೆ ಆಗುತ್ತೆ ಅನ್ನೋದು ನಮ್ ಕೈಯಲ್ಲಿಲ್ಲ. ಯಾಕಂದ್ರೆ ಇದು ನಾವು ಒಂದು ಕತೆ ಒಂದು ಇದ್ರಲ್ಲಿ ಮಾಡ್ತೀವಿ. ಬಟ್ ಪ್ರೇಕ್ಷಕರು ನೋಡಿ ಮೆಚ್ಚಿದಾಗ ಈ ಪಾತ್ರ, ಅದೇ ಹೇಳಿದೆ ಯಾವ್ದೋ ಪ್ರೆಸ್ ಮೀಟ್ ಲಾಸ್ಟ್ ಟೈಮ್ ಪಿಕ್ಚರ್ ರಿಲೀಸ್ ಆಗಕ್ಕೂ ಮುಂಚೆನೆ ಮಫ್ತಿಲ್ ನೋಡ್ಬಿಟ್ಟು ಭಾರತಿ ರಣಗಲ್ನ ತುಂಬಾ ಇಷ್ಟಪಟ್ಟಿದ್ರು. ಭಾರತಿ ರಣಗಲ್ ನೋಡಿದ್ಮೇಲೆ ಭಾರತಿ ರಣಗಲ್ ಅವ್ರು ಎಲ್ಲ ಹೃದಯಕ್ಕೆ ಹೋಗ್ತಾರೆ ಅಂತ ಹೇಳಿದೆ. ಅದು ಸತ್ಯ ಆಯ್ತು ಅಂತ ಕಾಣುತ್ತೆ. ಹಂಗಂತ ಏನಿಲ್ಲ, ಒಂದು ಆಶೀರ್ವಾದ ಅಷ್ಟೇನೆ. ಎಲ್ರಿಗೂ ಆಶೀರ್ವಾದ ಅಷ್ಟೇನೆ. 45 ಸ್ಟಾರ್ಟ್ ಆಗ್ತಿದೆ, ರೆಡಿ ಆಗಿದೆ, ಬರುತ್ತೆ. ಇನ್ನೊಂದು 131 ಅಂತ ಇನ್ನೂ ಹೆಸರಿಟ್ಟಿಲ್ಲ. ನಮ್ದೇ ಇದರಲ್ಲಿ ಆನಂದ್, A for ಆನಂದ್ ಅಂತ ಬರುತ್ತೆ. ಮಫ್ತಿ ಸೀಕ್ವೆಲ್ ಅಂದ್ರೆ ಇನ್ನೂ ಹೆಸರಿಟ್ಟಿಲ್ಲ, ಬೇರೆ ಹೆಸರಿಡ್ತೀವಿ. ಬಟ್